ಬನ್ನಿ ಸರ್. ಶುಭಾಶಯಗಳನ್ನು ಹೇಳುತ್ತೇನೆ. ಏಕೆಂದರೆ ಅವರು ಮಾಡಿರುವಂಥ ಹಲವಾರು ಕೆಲಸಗಳಲ್ಲಿ ಎಲ್ಲ ನೋಡ್ಕೊಬಂದರೆ ಎಲ್ಲವನ್ನು ತುಂಬ ಅತ್ಯುತ್ತಮವಾಗಿ ಮಾಡ್ಕೊಬಂದಿದ್ದಾರೆ. ಅವ್ರು ಇದೊಂದೇ ಅಂತಲ್ಲ, ರಾಜಕೀಯದಲ್ಲಾಗಿರ್ಬೋದು, ಸಮಾಜ ಸೇವಕರಾಗಿರ್ಬೋದು, ಎಲ್ಲದರಲ್ಲೂ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ದೇವ್ರ ತಾಯಿ ರಾಜರಾಜೇಶ್ವರಿ ಅವ್ರನ್ನ ಈ ಮಟ್ಟಿಗೆ ಬೆಳೆಸ್ತಾ ಇದ್ದಾರೆ. ಒಳ್ಳೇದು. ನಾವು ತುಂಬಾನೇ ನಮ್ಮ MLA ಸಾಹೇಬ್ರ ಹತ್ರ, ಕಾರ್ಪೊರೇಟರ್ ಹತ್ರ ತುಂಬಾನೇ ಪ್ರೆಸರ್ ಹಾಕಿದ್ದೀವಿ. ಎಲ್ಲಾ ವಿಷಯದಲ್ಲೂ ತುಂಬಾ ಪ್ರೆಸರ್ ಹಾಕ್ತಾನೆ ಇದ್ದೀವಿ. ಆದ್ರೆ ಇವರು ಮಾಡ್ತಾ ಇರೋಂಥ ಕೆಲ್ಸಕ್ಕೆ ಅವ್ರ ಕಡೆಯಿಂದ ನಮ್ಗೇನು ಪ್ರತಿಕ್ರಿಯೆ ಬರ್ತಾ ಇಲ್ಲ. ನಾವು ಪ್ರೆಸರ್ ಹಾಕಿದ್ರು ಸಹ ಸುಮ್ಮನೆ ವಾರ್ಡ್ಗೆ ಅಧ್ಯಕ್ಷರು ಅದು ಇದು ಅಂದ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಆದ್ರೆ ಅವರಲ್ಲಿರುವಂಥದ್ದೇ ಬೇರೆ ಇದೆ. ಅವ್ರ ಮನಸ್ಸಲ್ಲಿರೋದನ್ನ ಎಷ್ಟೋ ಸತಿ MLA ಹತ್ರನೂ ನಾವು ಹೇಳಿದ್ದೀವಿ, ಕಾರ್ಪೊರೇಟರ್ ಹತ್ರನೂ ಹೇಳಿದ್ದೀವಿ. ಆದ್ರೆ ಯಾವುದಕ್ಕೂ ಅವ್ರು ಮುಂದೆ ಬರ್ತಾ ಇಲ್ಲ. ಅದರಿಂದ ಅವ್ರಿಗೆ ಇದ್ರಲ್ಲಿ ಈ ಸತಿನಾದ್ರೂ ಚೆನ್ನಾಗಿ ಅವ್ರಿಗೆ ಒಳ್ಳೆ ಪೋಸ್ಟ್ ಕೊಡ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ. ಇವ್ರಿಗೊಂದು ಶುಭಾಶಯಗಳು. ಏನೇ ಕೆಲಸಗಳಿದ್ರು, ಫಂಕ್ಷನ್ಗಳಿದ್ರು ಊರಲ್ಲಿ ಎಲ್ಲ ತುಂಬಾ ನಮ್ಗೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಗೆ ತುಂಬಾ ಸಹಾಯ ಮಾಡ್ತಾರೆ. ಇನ್ನೊಂದು ಮಕ್ಕಳಿಗೆ ಆಗಲಿ ಎಜುಕೇಶನ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಗೌರ್ಮೆಂಟ್ ಸ್ಕೂಲ್ಗಾಗಲಿ ಹೋಗಿ ನೋಟ್ಬುಕ್ ಆಗಲಿ ಪ್ರತಿಯೊಂದು ಹುಡುಗರು, ಆಮೇಲೆ ಇನ್ನೊಂದು ಮದರ ಫುಡ್ಸ್ ಅಂತ ಇದೆ, ಆ ಸ್ಕೂಲ್ಗೂ ಅಷ್ಟೇ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಹುಡುಗರಿಗೆ ಏನು ಬೇಕು, ಏನು ಬೇಕು ಅವ್ರು ವಿಚಾರಿಸಿ. ಆಮೇಲೆ ಇವತ್ತು ನೋಡಿ ಹೋಗಿ ಅನಾಥಾಶ್ರಮಕ್ಕೆ ಹೋಗಿ ಊಟ ಅವ್ರದ್ದೇನು ಕೈಲಾಗೋದು ಸಹಾಯ ಹೋಗಿ ಮಾಡಿ ಬಂದಿದ್ದಾರೆ. ಅದು ದೇವರು ತುಂಬಾ ಚೆನ್ನಾಗಿ ಇಟ್ಟಿರ್ಲಿ ಕಿರಣ್ ಕುಮಾರ್ ಅವ್ರಿಗೆ. ಇನ್ನೊಂದು ನಾವು ಅದೇ ಹೇಳ್ತಿರೋದು, ನಮ್ಮ ಫ್ರೆಂಡು ಅದೇ ಹೇಳಿದ್ರು, ಶ್ರೀಧರ್ ಅವರು ಕಾರ್ಪೊರೇಟ್ ಇದಕ್ಕೆ ನಾವು ಇವ್ರು ಯಾಕೊತ್ತಾಗಿ ಇವರಿದ್ದ ಜೊತೆಲಿದ್ದಾಗ ನಾವು ಅವಾಗಿಂದ ಇವ್ರಿಗೂ ಸಪೋರ್ಟ್ ಮಾಡಿದ್ವಿ. ನಮಗೂ ಹಂಗೆ ಇದ್ದಾರೆ. ಹುಡುಗರಿಗೆ ಆಗಲಿ, ಊರಬ್ಬ ಆಗಲಿ, ಒಂದು ದೇವಸ್ಥಾನ ವಿಚಾರದಲ್ಲ ಆದರೂ ತುಂಬಾ ಎಲ್ಲ ನಿಂತ್ಕೊಂಡು ಮುಂದುವರಿಸಿ ಹುಡುಗರುಗಳಿಗೆ ಅಷ್ಟೇ ಬೆನ್ನಾಗಿ ನಿಂತಿದ್ದಾರೆ. ಥ್ಯಾಂಕ್ ಯು. ಕಾರ್ಯಕ್ರಮಗಳು ಏನೇನು ಅನ್ಕೊಂಡಿದ್ದೀರಾ? ಕಾರ್ಯಕ್ರಮದಲ್ಲಿ ಮೇಡಮ್ ಅವರೇ, ಇವತ್ತು ಕಾರ್ಯಕ್ರಮ ನಿನ್ನೆ ನಮ್ಮ ಮದಾಳ ಸ್ಕೂಲ್ ನಿನ್ನೆ ಕರೆದಿದ್ರು. ಅಲ್ಲ ಅಂತ ಸ್ಕೂಲಲ್ಲಿ ಆಚರಣೆ ಮಾಡಿದ್ರು. ಎಲ್ಲ ಡ್ಯಾನ್ಸ್ ಕ್ಲಾಸ್ ಮಾಡಿದ್ರು. ಮಕ್ಕಳು ಊಟದ ವ್ಯವಸ್ಥೆ, ಸ್ವೀಟ್ ವ್ಯವಸ್ಥೆ ಮಾಡಿಸಿದ್ದೆ. ಇವತ್ತು ನನ್ನ ಫ್ರೆಂಡು ಅನಾಥಾಶ್ರಮದಲ್ಲಿ ಅಂದಾನ ಊಟದ ವ್ಯವಸ್ಥೆ ಮಾಡಿ ಕಡಿದ್ರು. ಇವತ್ತು ಅಲ್ಲೂ ನಡೆಯುತ್ತೆ, ಎಲ್ಲ ಕಡೆ ಆಯಿತು. ಇವತ್ತು ನನ್ನೂರಲ್ಲಿ ನನ್ನ ಸ್ನೇಹಿತರು, ನನ್ನ ಸಂಬಂಧಿಕರು, ನನ್ನ ಬಂಧು ಬಳಗರು ಇವತ್ತು ಊರಲ್ಲಿ ಅದ್ದೂರಿಯಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಮಾಸ್ಟರ್ ಆನಂದ್ ಗುರುಜಿ ಅವರು ಬರ್ತಾರೆ, ಆರ್ಯ ಶ್ರೀನಿವಾಸ್ ಬರ್ತಾರೆ, ಸೋಮಶೇಖರ್ ಅವರು ಬರ್ತಾರೆ. ಓಕೆ ಸರ್, ನಿಮ್ಮ ಬರ್ಡೇ ಅಂದ ತಕ್ಷಣ ಏನಾದರೂ ಒಂದು ಹೊಸದಾಗಿ ಸಂಕಲ್ಪ, ಭಗವಂತ ಏನು ಶಕ್ತಿ ಕೊಡ್ತಾನೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಹೊಸ ಕೆಲಸ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಸೋಮಶೇಖರ್ ಸಾರ್ ಕಂಡುಬಿಡ್ಬೇಕಷ್ಟೇ. ನಮ್ಮ ತಾಯಿ ಕಾರ್ಪೊರೇಟರ್ ಆಗಿದ್ದಾರೆ. ಅದೇ ನೆಕ್ಸ್ಟ್ ಮೂಲಕ ನಾನು ಆಗಬೇಕು ಅಂತ ನನ್ನಲ್ಲಿ ಆಸೆ ಐತೆ. ಆ ವಾಸನ ನಮ್ಮ ಸೋಮಶೇಖರ್ ಸಾಹೇಬ್ರೆ ನಮ್ಗೆ ನಿಮ್ಮ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ಯಾವ ರೀತಿ ವಂದನೆ ಕೊನೆವರೆಗೂ ಅವ್ರು ಇದೇ ರೀತಿನೇ ಮಾಡ್ಕೊಂಡ್ ಬಂದರೆ ನಾನು ಬಂದು ಯಾವತ್ತೂ ನಾನು ಕೈ ಬಿಡೋದಿಲ್ಲ. ನಾನು ಹಂಗೆ ಇದ್ದೀನಿ, ಅವರು ನನ್ನ ಹಂಗೆ ಬೆಳೆಸ್ತಾರೆ. ಥ್ಯಾಂಕ್ ಯು ಸರ್. ಸಮಾಜ ಸೇವೆ ಮಾಡಿಕೊಂಡು ಉತ್ತಮವಾಗಿ ಬರ್ತಿದ್ದಾರೆ ಸರ್. ಈ ಶುಭ ಉದ್ದ ಗೊತ್ತಾಗ್ತದೆ ಸರ್. ಶುಭ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ಒಳ್ಳೆ ಆಯುಷು, ಆರೋಗ್ಯ, ಇನ್ನು ಹೆಚ್ಚು ಸಮಾಜ ಸೇವೆ ಮಾಡಲಿ. ಒಂದು ನಿಮಿಷ ನನಗೆ ಸರ್ ಮುಂದೆ ನೋಡಿ. ಶುಭಾಶಯ ಹೇಳ್ತೀನಿ. ಯಾಕೆಂದರೆ ನಮ್ಮ ಜೊತೆಯಲ್ಲಿ ಒಬ್ಬ ಬ್ರದರ್ ಆಗೇ ಇದ್ದಾನೆ. ಒಬ್ಬ ಬ್ರದರೇ ಅವನು. ಯಾಕೆಂದರೆ ಎಲ್ಲ ರೀತಿಯಲ್ಲಿ ಕಷ್ಟ ಸುತ್ತಲಿರ್ಬೋದು, ಬೇರೆ ಬೇರೆ ನಮ್ಮ ಪಕ್ಷದ ಚಟುವಟಿಕೆ ಇರ್ಬೋದು. ನಾವು ಪಕ್ಷ ಬಿಟ್ಟಿದ್ದು ಪಕ್ಷಕ್ಕೆ ಹೋದಾಗ ಜೊತೆಯಲ್ಲೇ ಬಂದು ನಮ್ಮ ಬೆನ್ನೆಲುವಾಗಿ ಎಸ್ ಟಿ ಸೋಮಶೇಖರ್ಗೆ ನಮಗೆ ಬೆನ್ನೆಲುವಾಗಿದ್ದಾನೆ. ಮುಂದೆ ಅವನ ಜೊತೆ ನಾವು ಒಬ್ಬ ಬ್ರದರ್ ಆಗಿ ಎಲ್ಲ ರೀತಿಯಲ್ಲೂ ಅವನಿಗೆ ಬೆನ್ನೆಲುವಾಗಿರ್ತೀವಿ. ಹಿಂಗೆ ತಾಯಿ ರಾಜರಾಜೇಶ್ವರಿ ಕೊಂಡೂರು ಮುಖಾಮಿಕೆ ಅವನಿಗೆಲ್ಲ ಸಂಪತ್ತು ಕೊಟ್ಟು, ಆರೋಗ್ಯ ಕೊಟ್ಟು, ಮುಂದೆ ಒಳ್ಳೆ ಯಾವ್ದಾರು ಒಂದು ಒಳ್ಳೆ ಅಧಿಕಾರ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ.